ಸರ್, ಈಗ ಎರಡನೇ ಏರ್ಪೋರ್ಟ್ಗೆ ಕೇಂದ್ರ ತಂಡ ಬಂದಿದೆ ಸರ್, ನೀವೇನಾದ್ರು ಭೇಟಿಯಾಗಿ? ಇಲ್ಲ, ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ. ಈಗ ನೆಲಮಂಗಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ. ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ. ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಅದು ಒತ್ತಡ ಕೇಳ್ತಾರ ಅಂತ ಸರ್? ಅಲ್ಲ, ಗೊತ್ತಿಲ್ಲಪ್ಪ ಅದೇನು ಮಾಡ್ತಾರೆ ಅಂತ. ಅವರಿಗೆ ಟೆಕ್ನಿಕಲ್ ಇದನ್ನು ಬದಲಾಯಿಸೋಕ್ಕಾಗತ್ತಾ? ಒತ್ತಡ ಮಾಡಿದರೆ ಅವರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು, ಜಾಗ ಬರೀ ನಾವು 500 ಎಕರೆ ಅಥವಾ 5000 ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ. ಅಲ್ಲಿ ಅವರು ಬೆಟ್ಟ ಗುಡ್ಡಗಳಿದ್ದರೆ ಅಥವಾ ಏರ್ ಪಾಕೆಟ್ಸ್ ಇದ್ದರೆ ಏನೋ ಅವೆಲ್ಲ ಕ್ರೈಟೀರಿಯಾಗಳು ಇರುತ್ತೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಅದು. ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ. ಸರ್, ಹಿಂದೆ ಆ ಜಾಗಗಳನ್ನ ತಿರಸ್ಕಾರ ಮಾಡಿದ್ರು ಕೂಡ ಮತ್ತೆ ರಾಜ್ಯ ಸರ್ಕಾರ ಆ ಜಾಗವನ್ನು ಮತ್ತೆ ಪ್ರಸ್ತಾಪ ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲ. ಸರ್, ಈಗ ಎರಡನೇ ಏರ್ಪೋರ್ಟ್ಗೆ ಕೇಂದ್ರ ತಂಡ ಬಂದಿದೆ ಸರ್, ನೀವೇನಾದ್ರು ಭೇಟಿಯಾಗಿ? ಇಲ್ಲ, ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ. ಈಗ ನೆಲಮಂಗಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ. ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ. ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಅದು ಒತ್ತಡ ಕೇಳ್ತಾರ ಅಂತ ಸರ್? ಅಲ್ಲ, ಗೊತ್ತಿಲ್ಲಪ್ಪ ಅದೇನು ಮಾಡ್ತಾರೆ ಅಂತ. ಅವರಿಗೆ ಟೆಕ್ನಿಕಲ್ ಇದನ್ನು ಬದಲಾಯಿಸೋಕ್ಕಾಗತ್ತಾ? ಒತ್ತಡ ಮಾಡಿದರೆ ಅವರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು, ಜಾಗ ಬರೀ ನಾವು 500 ಎಕರೆ ಅಥವಾ 5000 ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ. ಅಲ್ಲಿ ಅವರು ಬೆಟ್ಟ ಗುಡ್ಡಗಳಿದ್ದರೆ ಅಥವಾ ಏರ್ ಪಾಕೆಟ್ಸ್ ಇದ್ದರೆ ಏನೋ ಅವೆಲ್ಲ ಕ್ರೈಟೀರಿಯಾಗಳು ಇರುತ್ತೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಅದು. ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ. ಸರ್, ಹಿಂದೆ ಆ ಜಾಗಗಳನ್ನ ತಿರಸ್ಕಾರ ಮಾಡಿದ್ರು ಕೂಡ ಮತ್ತೆ ರಾಜ್ಯ ಸರ್ಕಾರ ಆ ಜಾಗವನ್ನು ಮತ್ತೆ ಪ್ರಸ್ತಾಪ ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲ.